ಈಗ ಏನಾಗಿದೆ, ಈಗ ಭಾಳಷ್ಟು ಜನ ಹಿರಿಯರು ಶಾಸಕರಿದ್ದಾರೆ. 5 ಬಾರಿ 6 ಬಾರಿ ಗೆದ್ದಿರೋಂಥವ್ರ ಸಂಖ್ಯೆ ಭಾಳಷ್ಟಿದೆ. 4 ಬಾರಿ ಗೆದ್ದಿರೋಂಥವ್ರ ಶಾಸಕರ ಸಂಖ್ಯೆ ಇದೆ. ಎಲ್ರಿಗೂ ಇವತ್ತು ನಾವು ಇಷ್ಟು ಬಾರಿ ಗೆದ್ದಿದ್ದೀವಿ, ಒಂದು ಸಚಿವರಾಗಬೇಕು ಅನ್ನೋಂಥ ಮಹತ್ವಾಕಾಂಕ್ಷೆ ಎಲ್ಲರಿಗೂ ಇರ್ತದೆ. ಅದರಿಂದ ಭಾಳಷ್ಟು ಜನ ಇದು ಸರ್ಕಾರ ಇನ್ನೊಂದು 2 ವರ್ಷ ಇದೆ ಅವಧಿ, ಇನ್ನೇನು ಈ ಭವಿಷ್ಯ 2 ವರ್ಷಕ್ಕೆ ಇಷ್ಟೊತ್ತಿಗೆ ಚುನಾವಣೆಗಳೇ ಮುಗಿದೋಗಿರ್ತದೆ. ಅದರಿಂದ ಬಹುಶಃ ಒಂದು 20 ತಿಂಗಳು ಅಂತ ಲೆಕ್ಕ ಇಟ್ಕೋಬೋದು. 20-21 ತಿಂಗಳು ಅವಧಿ ಏನೋ ಒಂದು ಅವಕಾಶ ಆದರೆ ಒಂದು ಸೇವೆ ಮಾಡೋಣ ಅಂತಕ್ಕಂಥ ಭಾವನೆ ಎಲ್ರಿಗೂ ಇರ್ತದೆ. ಅವರು ಭಾಳಷ್ಟು ಜನ ಕೇಳ್ತಾ ಇದ್ದಾರೆ. ಪಕ್ಷದ ವರಿಷ್ಠರು ಯಾವ ರೀತಿ ಅದನ್ನು ಎಲ್ಲರ ಒಂದು ಬೇಡಿಕೆಗಳನ್ನು ಆಲಿಸಿ ಏನೊಂದು ತೀರ್ಮಾನ ಮಾಡ್ತಾರೆ, ಅದು ಅವ್ರಿಗೆ ಬಿಟ್ಟಂಥದ್ದು. ನಮ್ಮ ಜಿಲ್ಲೆಯಿಂದ ಯಾರೆಲ್ಲ ಬೇಡಿಕೆ? ನನಗೆ ಗೊತ್ತಿದ್ದಂಗೆ ಎಲ್ಲರೂ ಕೇಳ್ತಾ ಇದ್ದಾರೆ. ಸುಬ್ಬಾರೆಡ್ಡಿ ಅವರು ಕೇಳ್ತಾ ಇದ್ದಾರೆ, ಪ್ರದೀಪ್ ಅವರು ಕೇಳ್ತಾ ಇದ್ದಾರೆ ಅಂತ ಈಗ ಮಾಧ್ಯಮಗಳಲ್ಲೇ ನಾನು ನೋಡಿರೋವಂಥದ್ದು. ಸುಬ್ಬಾರೆಡ್ಡಿ ಅವರು ನನ್ನ ಹತ್ರನೇ ಮಾತಾಡಿದ್ದಾರೆ. ಇಲ್ಲ, ನಿಮ್ಗಾಗಲಿ ತೊಂದರೆ ಇಲ್ಲ, ನಿಮ್ಗಾಗದೇ ಪಕ್ಷದಲ್ಲಿ ನನಗೊಂದು ಅವಕಾಶ ಆದರೆ ಅಂತ ನಾನು ಹೇಳಿದೆ. ಯಾರಿಗಾದ್ರೂ ಆಗಲಿಪ್ಪ, ನಂದೇನು ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದರಿಂದ ನಾವೆಲ್ಲ ಒಟ್ಟಿಗೆ ಇದ್ದೀವಿ, ನಾವೆಲ್ಲ ಒಬ್ಬರೊಬ್ಬರು ಅನ್ಯೋನ್ಯವಾಗಿದ್ದೀವಿ. ಆದರೆ ಎಲ್ಲರಿಗೂ ಕೇಳೋದಕ್ಕೆ ಅವಕಾಶ ಇದೆ. ಕೇಳ್ತಾರೆ, ವರಿಷ್ಠರು ಯಾರು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಸುಬ್ಬಾರೆಡ್ಡಿ MCS ಅವರು ಒಂದೇ ನಾಣ್ಯದ 2 ಮುಖ, ಯಾರು ಇಬ್ಬರಲ್ಲಿ ಯಾರಿಗೂ ಒಬ್ಬರಿಗಾದ್ರೂ ಸಂತೋಷ ಅಲ್ಲ. ಆ ಥರ ನಾನು ಒಂದೇ ನಾಣ್ಯದ 2 ಮುಖ ಅಲ್ಲ. ನಾವು ಒಳ್ಳೆಯ ಸ್ನೇಹಿತರು. ನಾವು ನನ್ನ 3 ವರ್ಷದ ಅವಧಿಯಲ್ಲಿ ಸುಬ್ಬಾರೆಡ್ಡಿಯವರು ಸಂಪೂರ್ಣವಾಗಿ ನನಗೆ ಸಹಕಾರ ಕೊಟ್ಟಿದ್ದಾರೆ. ಅಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳಿಗೆ ನನ್ನ ಅವಶ್ಯಕತೆ ಎಲ್ಲೆಲ್ಲಿದೆ ಅವ್ರು ಬಂದು ನಾನು ಕೇಳಿದಾಗ ನಾನು ಸಂಪೂರ್ಣ ಸಹಕಾರ ಕೊಟ್ಟಿದ್ದೀನಿ. ಕೈಗಾರಿಕೆ ವಿಚಾರದಲ್ಲಿರ್ಬೋದು, IBಗೆ ಸಂಬಂಧಪಟ್ಟಂಥ ವಿಚಾರ ಇರ್ಬೋದು, ಗಂಟ್ಲು ಮಲ್ಲಮ್ಮದಲ್ಲಿರ್ಬೋದು, ಎಲ್ಲೆಲ್ಲಿ ಅವರ ನನ್ನ ಒಂದು ಸಹಕಾರ ಬೇಕು ಅಂದಾಗ ಮಾಡಿದ್ದೀನಿ. ಅವರು ಒಳ್ಳೆಯ ಸ್ನೇಹಿತರು. ಅವರು 3 ಬಾರಿ ಗೆದ್ದಿದ್ದಾರೆ. ಅದರಿಂದ ನಮಗೇನು ಅವರು ಆದರೂ ನಮಗೇನು ಬೇಸರ ಇಲ್ಲ, ಯಾರಾದರೂ ನನಗೇನು ಬೇಸರ ಇಲ್ಲ. ಖಂಡಿತ ನಾನು ಎಲ್ರಿಗೂ ನಾವು ಒಟ್ಟಾಗಿ ಪಕ್ಷದ ಸಂಘಟನೆ ಪಕ್ಷ ಮತ್ತು 2028ರಲ್ಲಿ ಗೆಲ್ಲಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ.